ನಮ್ಮ ಕುಟುಂಬ ಸಂತೋಷದಿಂದಿರುವಂತ ಕ್ಷಣಗಳಲ್ಲಿ ಒಂದು ಬರಸಿಡಿಲು ಬಡಿತು. ಅವನಿಗೆ ಆಪರೇಷನ್ ಆಗಿ 7 ದಿನಗಳು ಮಾತ್ರ ಕಳೆದಿತ್ತು. ಆ ಸಂದರ್ಭದಲ್ಲಿ ಅಪ್ಪನಿಗೂ ಕೂಡ ಬೆನ್ನೆಲುಬಿನ ಸಮಸ್ಯೆಯಾಗಿ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಿದ್ರು. ಆ ಸಮಯದಲ್ಲಿ ಆಪರೇಷನ್ ಎಂದಾಕ್ಷಣ ತಾವೇ ಸ್ವತಃ ಆಪರೇಷನ್ ಮಾಡಿಸಿಕೊಳ್ಳಲು ನಿರ್ಧರಿಸಿದ್ರಂತೆ. ನಂತರ ನನ್ನ ಚಿಕ್ಕಪ್ಪ ಹೋದ್ರು ಅಂತ ಹೇಳ್ತಾ ಇದ್ರು. ಕೆಲವು ದಿನಗಳ ನಂತರ ಮತ್ತೆ ಮರಳಿಗೆ ಊರಿಗೆ ಬಂದಾಕ್ಷಣ ಮನೆಗೆ ಹೋದ್ರಂತೆ. ಸ್ವಲ್ಪ ದಿನಗಳ ನಂತರ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ. ನಾನು ಮತ್ತು ನನ್ನ ಮಕ್ಕಳು ಹೆಂಡತಿ ಯಾರಿಗೂ ಕೂಡ ಹೊಣೆಯಾಗಬಾರ್ದು ಅನ್ನುವಂತ ಯೋಚನೆ ಅವರಲ್ಲಿ ಮೂಡಿ ಅವರು ಮನೆ ಬಿಟ್ಟು ಬಂದ್ರಂತೆ. ಮನೆ ಬಿಟ್ಟು ನನ್ನ ಅವ್ವನ ತವರಿಗೆ ಬಂದು ಅವಳಿಗೆ ನೀನು ನನ್ನ ಜೊತೆ ಬರ್ತೀಯಾ ಅಂತ ಕೇಳಿದಾಗ ಅವ್ವ ಆಯ್ತು ಅಂತ ಉಟ್ಟ ಬಟ್ಟೆಯಲ್ಲೇ ಅಪ್ಪನ ಹಿಂದೆ ಬಂದ್ರಂತೆ. ಒಂದು ರೀತಿಯಲ್ಲಿ ದುಃಖ ಅಂತ ಅನ್ಸಿದ್ರು ಕೂಡ ಒಂದು ರೀತಿಯಲ್ಲಿ ನಮ್ಮ ಒಳ್ಳೆ ಗಳಿಗೆಗಳು ಕೂಡ ಪ್ರಾರಂಭ ಆದವು ಅಂದ್ರೂ ಕೂಡ ತಪ್ಪಾಗ್ಲಾರ್ದು. ಕೈಯಲ್ಲಿ ಯಾವುದೇ ರೀತಿ ದುಡ್ಡು ಇದ್ದಿದ್ದಿಲ್ಲ ಅಂತ ಕೇವಲ ಒಂದು 100 ರೂಪಾಯಿ ಅಷ್ಟೇ ಇಟ್ಕೊಂಡು ಊರ್ ಬಿಟ್ಟು ಹೊರಟಾಗ ಅವ್ವ ಅಪ್ಪನಿಗೆ ಕೇಳಿದ್ರಂತೆ ಎಲ್ಲಿಗೆ ಹೋಗೋದು ಅಂತ ಕೇಳಿದಾಗ ಅಪ್ಪ ದೇವ್ರು ಎಲ್ಲಿ ತೋರಿಸ್ತಾನೋ ಆ ಕಡೆಗೆ ಹೋಗ್ಬೇಕು ಅಂತ ಹೇಳ್ತಾ ಜೊತೆಗೆ ಮತ್ತೊಂದು ವಿಚಾರವನ್ನು ಕೂಡ ಹೇಳಿದ್ರಂತೆ. ಹೊಸಪೇಟೆ ಡ್ಯಾಮ್ಗೆ ಅಂತಕ್ಕಂತ ಮಾತನ್ನ ಹೇಳಿದ್ರಂತೆ. ಆಗ ಅವ್ವ ಯೋಚಿಸ್ತಾ ನಾವು ಏನ್ ತಪ್ಪು ಮಾಡಿದೀವಿ, ಜೊತೆಗೆ ನಮ್ಮ ಮಕ್ಕಳು ಏನ್ ತಪ್ಪು ಮಾಡಿದ್ದಾರೆ, ನಾವು ಹೋದ್ರೂ ಚಿಂತೆ ಇಲ್ಲ, ನಮ್ಮ ಮಕ್ಕಳು ಬದುಕಬೇಕು, ಆ ಮಕ್ಕಳು ಬದುಕಬೇಕಂದ್ರೂ ಕೂಡ ನಾವು ಇರಲೇಬೇಕು ಅಂತಕ್ಕಂತ ವಿಚಾರವನ್ನ ಅಪ್ಪನಿಗೆ ಹೇಳಿ ಅಪ್ಪನಿಗೆ ಧೈರ್ಯವನ್ನ ತುಂಬಿದ್ಲಂತೆ. ತುಂಬಿ ಹೇಗ್ ಬರುತ್ತೆ ಹಾಗೆ ಮಾಡೋಣ, ನನ್ನ ಕೈಲಿ ಎಷ್ಟಾಗತ್ತೆ ನಾನು ಕೂಡ ದುಡಿತೀನಿ, ದುಡಿದು ಮಕ್ಕಳನ್ನು ಸಾಕೋಣ ಅಂತಕ್ಕಂತ ವಿಚಾರವನ್ನ ಅವ್ವ ಹೇಳಿದ್ರಂತೆ. ಆ ಕ್ಷಣದಲ್ಲಿ ವೆನಿಟಿ ಬ್ಯಾಗಲ್ಲಿ ಕೈ ಹಾಕಿದಾಗ ಒಂದು ವಿಳಾಸ ಸಿಕ್ತಂತೆ. ಆ ವಿಳಾಸನೇ ನಮ್ಮ ಒಂದು ವಿಳಾಸವನ್ನ ಉಳಿಸ್ತು ಅಂದ್ರೂ ಕೂಡ ತಪ್ಪಾಗ್ಲಾರದು.